ಬಿಜೆಪಿ ಪ್ರಭಾರಿ ಡಾಕ್ಟರ್ ಎಸಿ ನಿಂಗರಾಜ್ ಗೌಡ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ, ಅಭಿನಂದನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಡಾಕ್ಟರ್ ಎಸಿ ನಿಂಗರಾಜ್ ಗೌಡ ಫೌಂಡೇಶನ್ ವತಿಯಿಂದ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ಎಸಿ ನಿಂಗರಾಜ್ ಗೌಡ. ಇದೇ ವೇಳೆ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ, ಸಮಾಜ ಸೇವೆ ಕ್ಷೇತ್ರ ಮಂಗಲ ಯೋಗೇಶ್, ಶಿಕ್ಷಣ ಕ್ಷೇತ್ರ ಡಾಕ್ಟರ್ ಸತ್ಯಮೂರ್ತಿ ಹಾಗೂ ಕಲಾಕ್ಷೇತ್ರ ಕುಮಾರಿ ಕೀರ್ತಿ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ ಎಸಿ ನಿಂಗರಾಜ್ ಗೌಡ. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಡಾಕ್ಟರ್ ಎಂ. ಪ್ರಸನ್ನ ಕುಮಾರ್, ಲೋಹಿತಾ, ಮನು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಮಂಡ್ಯ. ಜನರಲ್ ಸೆಕ್ರೆಟರಿ ಆಗಿ ಬಿಜೆಪಿ ಕೆಲಸ ಮಾಡಿದಂತ ಮಲ್ಲಿಕಾರ್ಜುನ ಅವರಿರ್ಬೋದು, ಕ್ರಾಂತಿ ಮುಂಚು, ಲಕ್ಷ್ಮಣರಾವ್, ನಮ್ಮ ಜೊತೆ ಕೆಲಸ ಮಾಡಿದಂತ ಪಂಕಜ್ ಅವರಿರ್ಬೋದು, ಸವಿತಾ ಅವರಿರ್ಬೋದು, ನಮ್ಮ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆನಂದ್ ಕುಮಾರ್ ಅವರಿರ್ಬೋದು, ನಮ್ಮ ಆರಾಧ್ಯ ಅವರಿದ್ದಾರೆ, ನಮ್ಮ ವಕ್ತಾರರಾದಂಥ ಮಂಜುನಾಥ್ ಅವರಿದ್ದಾರೆ. ಹೀಗೆ ಹಲವಾರು ಜನ ಸೇರಿ ನಾನು ಕೆಲವರು ಇಲ್ಲಿ ಕಾಣ್ತಾ ಇಲ್ಲ, ಹಾಗಾಗಿ ಹೆಸರು ಬಿಟ್ಟು ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾವು ಎಲ್ಲರೂ ಒಂದು ಸಂಘ ಪರಿವಾರ ಅಂತ ಹೇಳ್ತಿದ್ವಿ, ಈಗ ವಿಚಾರ ಪರಿವಾರ ಅಂತ ಹೇಳ್ತೀವಿ. ಎಲ್ಲರೂ ಕನಸು ನಮ್ದೆಲ್ಲರೂ ಒಂದೇ, ಭಾರತೀಯ ಸಂಸ್ಕೃತಿ ಪರಂಪರೆ ಆಧಾರದ ಮೇಲೆ ಭಾರತವನ್ನ ಕಟ್ಟಬೇಕು, ಯುವಕರನ್ನ ಕಟ್ಟಬೇಕು. ಅದ್ರ ಮುಖಾಂತರ ಕೇವಲ ರಾಜಕೀಯ ಅಧಿಕಾರ ಹಿಡಿಯಲಿಕ್ಕೆ ಮಾತ್ರ ನಾವು ಕೆಲಸ ಮಾಡೋದು ಅಂತಲ್ಲ, ಇಡೀ ವಿಶ್ವದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕು, ಮಾನವ ಸಂಬಂಧಗಳು ಬೆಳೆಸಬೇಕು. ಏನು ವಿಶ್ವಮಾನವ ಕುವೆಂಪು ಹೇಳಿದ್ರು, ನಾವೆಲ್ಲರೂ ವಿಶ್ವಮಾನವರಾಗಬೇಕು ಅಂತ ಆ ದಿಕ್ಕಿನಲ್ಲಿ ನಾವು ನಡಿಬೇಕು. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡೋದಂತ ಸಾಧನೆ ಇರ್ಬೋದು, ವಿಶ್ವೇಶ್ವರವರ ವೈಜ್ಞಾನಿಕ ದೃಷ್ಟಿಕೋನ ಇರ್ಬೋದು, ಇವತ್ತು ನಮ್ಮ ದೇಶಕ್ಕೆ ಬಂದಂತೆ ಎಲ್ಲಾ ಮಹಾಪುರುಷರು, ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ಸುಭಾಷ್ ಇರ್ಬೋದು, ಈ ರೀತಿಯ ಮಹಾಪುರುಷರ ಪ್ರೇರಣೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರನ್ನ ನಾವು ಓದ್ಕೊಂಡು ಬೆಳೆದವರು. ಆ ರೀತಿ ಆಗದೆ ಹೋದ್ರು ಕೂಡ ನಾವು ಇಡೀ ಭಾರತ ವಿಶ್ವಗುರು ಆಗೋದಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ವಿ. ಮತ್ತಷ್ಟು ಕೆಲಸವನ್ನ ಮಾಡಲಿ. ಸುದೈವ ನರೇಂದ್ರ ಮೋದಿ ಅಂತವರ ಪ್ರಧಾನಮಂತ್ರಿ ಆದ ನಂತರ ಭಾರತದ ಜನತೆಯ ಗೌರವ ಇಡೀ ವಿಶ್ವದಲ್ಲಿ ನಮ್ಗೆ ಜಾಸ್ತಿ ಆಗಿದೆ. ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಅವ್ರು ಕೊಡುವಂತ ಒಂದೊಂದು ಕಾರ್ಯಕ್ರಮಗಳು ಕೂಡ ಏನು ಮಂಜೇಗೌಡ ಸರ್ ಅವರು ಹೇಳಿದ್ರು, ಒಬ್ಬ ರಾಜಕಾರಣಿ ಆಗದಂತೆ ಒಬ್ರು ಮುತ್ಸದ್ದಿಯಾಗಿ, ಅದು ಅವರು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು, ಗಿಡ ನೆಡೋದಷ್ಟೇ ಅಲ್ಲ, ಅದನ್ನು ಬೆಳೆಸಬೇಕು. ಅದರ ಮುಖಾಂತರ ಕೇವಲ ಪರಿಸರ ಸಂರಕ್ಷಣೆ ಮನುಷ್ಯರಿಗಷ್ಟೇ ಅಲ್ಲ, ಇಲ್ಲಿ ವಾಸ ಮಾಡುವಂತ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವಂತ ಇದೆ ಅಂತಿರ್ಬೋದು. ಈ 12 ವರ್ಷಗಳ ಸಾಧನೆಯಲ್ಲಿ ಅವರು ಸರ್ಕಾರ ಮಾಡಿರುವಂತ, ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆಗಳು ನಾವು ಕರೆಕ್ಟ್ ಆಗಿ ಅನುಷ್ಠಾನವನ್ನು ಮಾಡಿದ್ರೆ, ಏನು ಸತ್ಯಮೂರ್ತಿ ಅವರು ರೈತರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗಳಲ್ಲಿ, ಹಂಗೆ ರೈತರ ಸಲುವಾಗಿ 100 ಯೋಜನೆಗಳು ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಆದ್ರೆ ನಮ್ಮ ಭಾರತ ಸಮೃದ್ಧಿಯಾಗುತ್ತೆ. ಎಲ್ಲ ಕ್ಷೇತ್ರದ ಆರ್ಥಿಕವಾಗಿ ಸಾವಯವ ಕೃಷಿ ಇರ್ಬೋದು, ವೈಜ್ಞಾನಿಕವಾಗಿ ತಾಪಮಾನ ನೀಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಕೆಲಸವನ್ನ ಮಾಡೋಣ. ರಾಜಕಾರಣ ಮಾಡುವಂಥದ್ದು ಎಲೆಕ್ಷನ್ ವೋಟ್ ಹಾಕ್ಬೇಕಂದ್ರೆ, ಆದ್ರೆ ದೇಶದ ಅಭಿವೃದ್ಧಿಗೆ ರಾಜಕಾರಣ ಮಾಡುವ ಅಗತ್ಯ ಇಲ್ಲ. ಮತ್ತೆ ಎಲ್ಲಕ್ಕಿಂತ ಮಾನವ ಸಂಬಂಧಗಳು, ಜೀವನ ಮೌಲ್ಯಗಳೇ ಇಂಪಾರ್ಟೆಂಟ್. ಮನುಷ್ಯರಾಗಿ ಬದುಕುವಂತ ದಿಕ್ಕಿನಲ್ಲಿ ನಾವೆಲ್ಲರೂ ಸಹಾಯನ ಒಬ್ರಿಗೊಬ್ರು ಮಾಡ್ತಾ ಹೋಗ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ, ನಮ್ಗೆ ನಮ್ಮ ಎಲ್ಲಾ ಸ್ನೇಹಿತರು ನಾನು ಬೇಡ ಅಂತ ಹೇಳಿದ್ರು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಒಟ್ಟಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ. ಆಗ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ನಾನು ಹೇಳಿದೆ, ಹುಟ್ಟುಹಬ್ಬ ಆದ್ರೂ ಬೇಡ, ಆ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿರೋರು ಇದ್ದೇ ಇದ್ದಾರೆ, ಅಂತವ್ರಿಗೆ ಒಂದು 4-5 ಜನಕ್ಕೆ ಸನ್ಮಾನ ಅಂತ ಮಾಡಿ ನಾನು ಬರ್ಡೇ ಅನ್ನೋದು ಬೇಡ ಅಂತ ಹೇಳಿದ್ದೆ. ಆಗ ನಾನು ವೈಯಕ್ತಿಕವಾಗಿ ನಮ್ಮ ವಿದ್ಯಾಗುರುಗಳಾದಂತ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡರು, ನಾನು 89ರಿಂದ PUC ವಿದ್ಯಾರ್ಥಿ, 89-99 ಡೇ ಕಾಲೇಜಲ್ಲಿ ಇತ್ತು. ಅನಂತರ ನೈಟ್ ಕಾಲೇಜ್ ಹೋದ್ರು. ಅವ್ರ ಕ್ಲಾಸ್ಗೆ ನಮ್ಗೆ ಟೈಮ್ ಟೇಬಲ್ ಅಲ್ಲಿ ಇರ್ಬೇಕು ಅಂತ ಅವ್ರು ನಮ್ ಕ್ಲಾಸ್ ತಗೊಳ್ಬೇಕು ಅಂತ ಇರ್ತಿರ್ಲಿಲ್ಲ. ಮುದ್ದೇಗೌಡ ಸರ್ ಕ್ಲಾಸ್ ಇದೆ ಅಂತ ಅಂದ್ರೆ ನಮ್ದು ಸೈನ್ಸ್ ವಿದ್ಯಾರ್ಥಿ PCM, ಆದ್ರೆ ಈ ಕ್ಲಾಸ್ಗೆ ನಾವು ಚಕ್ಕರ್ ಹೊಡೆದು ಅವ್ರ ಕ್ಲಾಸ್ ಹೋಗಿ ಕೂರ್ತಿದ್ವಿ. ಅವ್ರ ನೆನಪಿದೆಯೋ ಗೊತ್ತಿಲ್ಲ, ಆದ್ರೆ ನಮ್ದು ಯೂನಿಕ್ ಕಾಲೇಜಿಗೆ ಅವ್ರ ಕ್ಲಾಸ್ ಮಾಡ್ತಿದ್ರು, ಅವ್ರ ಕ್ಲಾಸ್ಗೆ ನಾವು ಹೋಗ್ತಿದ್ವಿ. ಅಂದ್ರೆ ಅವರ ಕ್ಲಾಸ್ ಹೇಗಿರುತ್ತೆ ಅಂತಂದ್ರೆ ಒಬ್ರು ಅಧ್ಯಾಪಕರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇವತ್ತು ಅವ್ರ ಸಮಾಜಕ್ಕೆ ಪ್ರೇರಣೆ.
ಹಲವಾರು ಪುಸ್ತಕಗಳು ಬಂದಿದ್ದಾರೆ. ಇವತ್ತು ಕೂಡ ಅಷ್ಟು ಆಕ್ಟಿವಾಗಿ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನಗೆ ಅವರು ಪ್ರೇರಣೆ. ಹಾಗಾಗಿ ಮುದ್ದೇಗೌಡ ಸರ್ ಅವ್ರದ್ದೊಂದು ಹೆಸರು ಹೇಳಿದ್ದೆ ನಾನು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರು ಒಂದು ರೀತಿಯ ಆ ರೀತಿಯ ಸೇವೆಯನ್ನು ಎಲ್ಲರ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಮುಂದೆ ಅವ್ರು ಪದ್ಮಶ್ರೀ ಅಂತ ಉನ್ನತ ಪದವಿನೂ ಬರಬೇಕು ಅಂತ ಕನ್ಸ್ಕೊಂಡಿರೋರು ನಾನು ಒಬ್ಬ. ನಮ್ಮ ಮಂಗಲ ಯೋಗೇಶ್ ಅವ್ರದ್ದೊಂದು ಹೆಸರು ಹೇಳಿದ್ದೆ. ಅಲ್ಲಿ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಸತ್ಯಮೂರ್ತಿ ಅವ್ರನ್ನು ಭೇಟಿ ಮಾಡಿದೀವಿ ಅಂತ. ನಾನು ಇಂಟ್ರೊಡಕ್ಷನ್ ನೋಡಿದಾಗ ಸತ್ಯಮೂರ್ತಿ ಅವರಾಗ್ಲಿ BM ಶಿವರಾಮೇಗೌಡರು ನಾನು ನೋಡಿದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅವರು ಹಳೆಯ ನೆನಪನ್ನ ಮಾಡಿದ್ರೆ ಅವ್ರಿಗೂ ಹೊಂದಿಸಿ ಈಗ ತಾನೇ ಸಾಧನೆಯನ್ನ ಮಾಡ್ತಾ ಇರುವಂತ ಯಾರಾದ್ರೂ ವಿದ್ಯಾರ್ಥಿನಿ ಅಥವಾ ಮಹಿಳೆಯರು ಮಾಡಿ ಅಂತ ನನಗೆ ಹೇಳಿದ್ದೆ. ಕ್ರೀಡಾ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಅಂತ. ಅದಕ್ಕೆ ಕುಮಾರಿ ಕೀರ್ತಿ ಮುರಳೀಧರವರು ಮತ್ತೊಮ್ಮೆ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದಂತ ನಮ್ಮ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆದಂತ ಸಿದ್ದರಾಮಯ್ಯ ಸರ್ ಅವರೇ, ಅದೇ ರೀತಿ KTN ಸರ್ ಅವರು ಸಿಕ್ಕಿದ್ರು. ಹಾಗಾಗಿ ಅವ್ರಿಗೂ ವೇದಿಕೆ ಮೇಲೆ ಕೊಡಬೇಕು ಅಂತ ವಿನಂತಿ ಮಾಡಿದ್ವಿ. ಹನುಮಂತು ಸರ್ ಅವರೇ, ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತ ಆಗೋದಕ್ಕೆ ಅಥವಾ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಆ ರೀತಿ ಮನಸ್ಸುಗಳಿದ್ರು ಮಾತ್ರ ಅವ್ರ ಮುಂದೆ ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಆದ್ರೆ ಅದನ್ನು ಒಂದು ಸರಿಯಾದ ಚೌಕಟ್ಟಿನಲ್ಲಿ ಬೆಳೆಸೋದಕ್ಕೆ ಕಾರಣರಾದಂಥವರು ನಮ್ಮ ಹಿರಿಯರು ಆದಂತ ಸಮಲಿಂಗೇಗೌಡರು, ನಮ್ಮ ವೀರೇಂದ್ರ ಶಾ ಇರ್ಬೋದು, ಕೆ ರಘುನಂದನ್ ಇರ್ಬೋದು, ದತ್ತಾಜಿ ಅವರು ಇರ್ಬೋದು. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ಬೆಳೆಯೋದಕ್ಕೆ, UP ಬೆಳೆಯೋದಕ್ಕೆ ಹಲವಾರು ಜನ ಈ ರೀತಿಯ ಒಂದು ರಾಷ್ಟ್ರೀಯ ವಿಚಾರದಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾದಂಥವರು ಸಮಲಿಂಗೇಗೌಡ ಸರ್ ಅವರು. ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಲವಾರು ಜನ ನಮ್ಮ ಸ್ನೇಹಿತರಿದ್ದಾರೆ. ನಮ್ಮ ಬೂತ್ ಮಸೂರು ರಮೇಶ್ ಇದ್ದಾರೆ. ಅವರು PUC ಇಂದ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು. ಈಗ ಸರ್ಕಾರಿ ನೌಕರರ ಹೈಸ್ಕೂಲ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಪಾಂಡುಪುರದ ತಾಲೂಕಾಧ್ಯಕ್ಷ ಧನಂಜಯ ಅವರಿದ್ದಾರೆ. ನಮ್ಮ 90 ದಶಕದಿಂದ ಬಿಜೆಪಿನ ಇಡೀ ಜಿಲ್ಲೆಯಲ್ಲಿ ಕಟ್ಟೋದಕ್ಕೆ ಸಹಕಾರ ಮಾಡ್ತಾ ಬಂದಿರುವಂತ ಮಹಾಂತಪ್ಪ ಅವರಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗ ರಜೆ ದಿವಸಗಳಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ವಿ. ಕಾಲೇಜ್ ಇದ್ದಾಗ ರಜಾ ಇದ್ದಾಗ ಭಾನುವಾರ ಇರ್ಬೋದು, ದಸರಾ ರಜಾ, ಬೇಸಿಗೆ ರಜದಲ್ಲಿ ಏನ್ ಮಾಡೋದು ಅಂತಂದ್ರೆ ಹಳ್ಳಿಗಳಿಗೆ ಹೋಗಿ ಮೀಟಿಂಗ್ ಮಾಡ್ತಿದ್ವಿ, ಏನೋ ಬೈಠಕ್ ಅಂತ. ಅದೇ ರೀತಿ ನಾವು ಗೊರವಾಲೆಯಲ್ಲಿ ಚಂದ್ರಶೇಖರ್ ಇದ್ದಾರೆ, ಜನಪದ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರು. ಅವರು ಕೂಡ ಗೊರವಾಲೆ ತಂಡ ಕಟ್ಟಿ ಚಂದ್ರಶೇಖರ್, ಶಂಕರೇಗೌಡರು, ಕುಮಾರ್, ಈ ರೀತಿಯ ಚಂದ್ರಶೇಖರ್ ಅವರಿದ್ದಾರೆ. ನಮ್ಮ ಯಮಂದೂರ್ ಸಿದ್ದರಾಜ್ ಅವರು, ಮುದ್ದೇಗೌಡ ಸರ್ ಹೇಳಿದ್ರು, ತುಂಬಾ ಹಿರಿಯರು, ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತದ್ದು. ಮತ್ತೆ ನಮ್ಮ ಹಾಸನದಿಂದ ಬಂದಿರುವಂತ ಸಂಕಲ್ಪ ಅವರು, ಏನು ಮಂಗಲ ಯೋಗೇಶ್ ಅವರು ಹೇಳಿದ್ರು, ದೇವಸ್ಥಾನದಲ್ಲಿ ಚಿತ್ರವನ್ನ ಬರ್ಕೊಡ್ಬೇಕು ಅಂತ ಮಾಡಿದಾಗ ಇಡೀ ತಂಡ ಬಂದು ಮಾಡ್ತಾ ಇದ್ದಾರೆ. ಬರೀ ಅದೊಂದಕ್ಕೆ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಆ ರೀತಿಯ ಕಲಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೃಷ್ಣೇಗೌಡ ಇದ್ದಾರೆ, ನಮ್ಮ